ಎಲ್ರಿಗೂ ನಮಸ್ಕಾರ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಸಂಘದ ನಿರ್ದೇಶಕರಾದ ಕಾಳಿಂಗ ನಾಗರಾಜ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದು ನಾಗೇಂದ್ರ ಬಾಬು ಕುಮಾರ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ನಮ್ಮ ರೈತ ಬಾಂಧವರು, ಅಕ್ಕಚೆಲ್ಲರು ಮತ್ತು ಪತ್ರಕರ್ತರು, ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ನಮ್ಮ ನಾಗರಾಜನವರು ಎಲ್ಲರ ತಾಲೂಕಿನ ಎಲ್ಲ ಅಧ್ಯಕ್ಷರು ಎಲ್ರಿಗೂ ಹೇಳಿ ಇವತ್ತು ಮಾಡಬೇಕು. ನಮ್ಮ ನಾಗೇಂದ್ರ ಬಾಬು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಒಂದು ಉದ್ಯೋಗ ಹೋಗಿದ್ದಾರೆ ಅಂತ ಹೇಳಿ ಎಲ್ರಿಗೆ ಒಂದು ಫೋನ್ ಮುಖಾಂತರ ತಿಳಿಸೋದಕ್ಕೆ ಎಲ್ಲರೂ ಬಂದು ಅವ್ರಿಗೆ ಸ್ವಾಗತ ಕೊಟ್ಟು ನೀವು ಎಲ್ರಿಗೂ ಅಭಿನಂದಿಸ್ತೀವಿ. ಅದೇ ರೀತಿ ಇವತ್ತು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಕೂಡ ಇವತ್ತು IAS ಮಾಡಿದ್ದಾರೆ ಅಂದ್ರೆ ನಮ್ಮ ಮಕ್ಕಳು ಕೂಡ ಒಂದು ಮಾರ್ಗಸೂಚಿ. ನಮ್ಮ ಮಕ್ಕಳು ಕೂಡ ಹೇಳ್ಬೋದು, ನೋಡಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಅವರು ಒಂದು IAS ಮಾಡಿದ್ದಾರೆ, ನಮ್ಮ ಮಕ್ಕಳು ಕೂಡ ಹೇಳ್ಬೋದು. ಈ ತರ ಎಲ್ಲಾ ಸಮುದಾಯಗಳು, ಎಲ್ಲಾ ಸಂಘಗಳು ಎಲ್ಲಾನು ನೋಡಿದ್ರು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಇವತ್ತು ತಾಲೂಕಿನಲ್ಲಿ ಎಲ್ಲಿ ಮೂಳೆ ಕದ್ದು ಸನ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ತಾಲೂಕಿನ ನಮ್ಮ ಮೊದಲನೇಗೆ ನಮ್ಮ ನಾರಾಯಣಪ್ಪ ಅವರ ಮನೆಗೆ ಒಂದು ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ಅಂದ್ರೆ ನಮ್ಮ ತಾಲೂಕು ಕೂಡ ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು. ಅದೇ ರೀತಿ ಇನ್ನೊಂದು ಮಾತಾಡಕ್ಕೆ ಹೇಳ್ತೀನಿ. ನಮ್ಮ ನಾಗೇಂದ್ರ ಬಾಬು ಅವರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ನಾರಾಯಣಪ್ಪಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ 1-2 ವರ್ಷ. ಆ ಟೈಮಲ್ಲಿ ನಮ್ಮ ನಾಗೇಂದ್ರ ಬಾಬು ಅವರು ಬೆಂಗಳೂರಲ್ಲಿ ಎಜುಕೇಶನ್ ಇದ್ದಾಗ ಅವ್ರ ತಾಯಿಯನ್ನ ಬೆಂಗಳೂರು ಕಳಿಸಿದಾರಂತೆ. ಆದ್ರೂ ಪ್ರಾಬ್ಲಮ್ ಇದ್ರು ನನ್ನ ಮಗ ಒಳ್ಳೆ ಒಂದು ಉದ್ಯೋಗ ಹೋಗ್ಬೇಕು, ಒಳ್ಳೆ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಅವರೆಲ್ಲ ತಾಯಿನ ಲಿಕ್ಕಿ ಅವ್ರನ್ನ ಒಂದು ಒಳ್ಳೆ ಎಜುಕೇಶನ್ ಮಾಡಿಸಿ ಒಂದು IAS ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಆನ್ಸರ್ ಹೇಳ್ಬೇಕು. ಯಾಕಂದ್ರೆ ನನ್ನೇನಾದ್ರು ನನ್ನ ಮಗನ್ ಚೆನ್ನಾಗಿರ್ಬೇಕು, ನನ್ನ ಮಗನು ಒಳ್ಳೆ ಒಂದು ಕೆಲಸ ಮಾಡ್ಬೇಕು, ಒಂದು ಇದು ಬರ್ಬೇಕು ಅಂತೇಳಿ ಅವ್ರು ಅಷ್ಟು ಸಾಹಸ ಮಾಡಿ ಮಗನನ್ನು ಹೋಗಿ ಓದಿಸಿ ಇವತ್ತು ನಮ್ಮ ತಾಲೂಕಲ್ಲ, ನಮ್ಮ ದೇಶಕ್ಕೆಲ್ಲ, ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ನಮ್ಮ ಮಕ್ಕಳಿಗೂ ಒಂದು ಮಾರ್ಗಸೂಚನೆ ಕೊಟ್ಟಿದ್ದೀರಿ. ಇದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ. ಈ 4 ಮಾತು ಮಾತಾಡಕ್ಕೆ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾ, ಜೈ ಹಿಂದ್.